ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 33 ಹಾಗೂ 34ನೇ ಕಂತುಗಳು ಜಮಾ ಪ್ರಾರಂಭವಾಗಿದೆ. ಹೌದು, ಈಗಾಗಲೇ 33ನೇ ಕಂತಿನ ಹಣ ಅಂತೂ ವಿಜಯನಗರ ಸೇರಿದಂತೆ ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗಿದೆ. ಈಗ ಮತ್ತೆ ಇವತ್ತು ಕೂಡ ಸುಮಾರು 17 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದ್ದು, ಬರೀ 2,000 ಅಷ್ಟೇ ಅಲ್ಲ, ಇನ್ನು 2,000 ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ, 2,000 ಈಗ ಸದ್ಯಕ್ಕೆ ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಮತ್ತು ಎಷ್ಟು ಲಕ್ಷ ಫಲಾನುಭವಿಗಳು ಈ ಒಂದು 33ನೇ ಕಂತಿನಲ್ಲಿ ಬಾಕಿ ಉಳಿದಿದ್ದಾರೆ, ಎಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈಗಾಗಲೇ 2 ತಿಂಗಳ ಹಣವನ್ನ ನೀವು ಪಡ್ಕೊಂಡಿದ್ದೀರಿ. ಒಂದು 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣವನ್ನ ಪಡ್ಕೊಂಡ್ರಿ. 32 ಮೇ ತಿಂಗಳ ಹಣವನ್ನ ನೀವು ಪಡ್ಕೊಂಡ್ರಿ. 4,000 ರೂಪಾಯಿಯನ್ನ ನೀವು ಈಗಾಗಲೇ ಪಡ್ಕೊಂಡಿದ್ದೀರಿ. ಅದು ಪಂಚಮಿ ಹಬ್ಬವನ್ನು ಕೂಡ ಅದರಿಂದ ನೀವು ಆಚರಿಸಿದ್ರಿ. ಒಂದು 2 ತಿಂಗಳ ಹಣ ಅಂದ್ರೆ ಸುಮಾರು 4,800 ಕೋಟಿಯಷ್ಟು ಫಂಡ್ ಅನ್ನ ಸರ್ಕಾರ ಬಿಡುಗಡೆ ಮಾಡಿತ್ತು. ಅದರಲ್ಲಿ 1,24,48,000 ಮಹಿಳೆಯರು ಫಲಾನುಭವಿಗಳಾಗಿದ್ದಾರೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಇಷ್ಟು ದುಡ್ಡಂತೂ ರಿಲೀಸ್ ಆಗಿದ್ದು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗಿದೆ. ಈಗ ಈ 33ನೇ ಕಂತಿನ ಹಣವು ಕೂಡ ಪ್ರಾರಂಭವಾಗಿದ್ದು, ನಾನು ಪ್ರಾರಂಭದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೆ. ಆ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಒಂದು 20% ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಇನ್ನು ಬಹುತೇಕ ಬಹಳಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿದೆ. ಅಂದ್ರೆ ಸುಮಾರು ಹತ್ತತ್ರ ಒಂದು 90ರಿಂದ 95 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಬೇಕಾಗಿದೆ. ಈಗ ಒಂದು 25ರಿಂದ 30 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಕಂತಿನ ಹಣ ಕ್ಲಿಯರ್ ಆಗಬೇಕಂದ್ರೆ ಸುಮಾರು 10ರಿಂದ 12 ದಿನ ಆದ್ರೂ ಬೇಕೇ ಬೇಕಾಗತ್ತೆ. ಅಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ತಾಂತ್ರಿಕ ದೋಷ ಆಗಬಹುದಾದಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ದಿಢೀರನೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ಲಿಕ್ಕಾಗೋದಿಲ್ಲ. ಹೌದು, ಇವತ್ತಿನ ದಿನ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ, ತಲೆ ಕೆಡಿಸ್ಕೊಳ್ಬೇಡಿ. ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ, ಗದಗ, ದಾವಣಗೆರೆ ಜಿಲ್ಲೆಗೆ, ಜೊತೆಗೆ ಬಾಗಲಕೋಟೆ, ಮೈಸೂರು, ಉತ್ತರ ಕನ್ನಡ, ಹಾವೇರಿ, ಕೊಡಗು, ಚಿತ್ರದುರ್ಗ, ಕೊಪ್ಪಳ, ರಾಯಚೂರು, ಶಿವಮೊಗ್ಗ, ಬಳ್ಳಾರಿ, ಧಾರವಾಡ, ಜೊತೆಗೆ ಕಲಬುರಗಿ, ಅದೇ ರೀತಿಯಾಗಿ ಬೆಂಗಳೂರು ದಕ್ಷಿಣ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಜಿಲ್ಲೆಗಳಲ್ಲಿನೇ ಹೆಚ್ಚಿನ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಹಾಕಲಾಗಿತ್ತು. ನೀವು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪರಿಶೀಲನೆ ಆಗಿತ್ತು, ನಿಮಗೆ ಗೊತ್ತಿದೆ. ಪರಿಷ್ಕರಣೆ ಆಯಿತು, ಡಾಕ್ಯುಮೆಂಟ್ಸ್ ತೆಗೆದುಕೊಂಡ್ರು, ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಹೇಳಿದ್ರು, ಎಲ್ಲವೂ ಕೂಡ ಆಗಿ ಕೊನೆಯದಾಗಿ 31 ಮತ್ತು 32ನೇ ಕಂತಿನ ಹಣ ಜಮಾ ಕೂಡ ಆಯಿತು. ಯಾರಿಗೆ 31 ಹಾಗೂ 32ನೇ ಕಂತಿನ ಹಣ ಜಮಾ ಆಗಿದೆ ನೋಡಿ ಸ್ನೇಹಿತರೆ, ನಿಮಗೆ ಎಲ್ಲ ತಿಂಗಳ ಹಣವು ಕೂಡ ಜಮಾ ಆಗತ್ತೆ. ಯಾಕಂದ್ರೆ ಎಲ್ಲ ವೆರಿಫಿಕೇಶನ್ ಪರಿಷ್ಕರಣೆ ಆದ ಬಳಿಕ ತಾನೇ ಈ 2 ತಿಂಗಳ ಹಣ ಜಮಾ ಆಗಿರೋದು. ಅದಕ್ಕಾಗಿ ಇನ್ನು ಮುಂದೆ ಏನು ಪರಿಷ್ಕರಣೆ ಆಗೋದಿಲ್ಲ, ಇದೇ ಫೈನಲ್ ಅಂತಾನೆ ಹೇಳಬಹುದು. ಇನ್ನೇನು ಒಂದು 20 ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ, 20ರಿಂದ 21 ತಿಂಗಳಿದೆ. ಅಷ್ಟರ ಒಳಗಾಗಿ ನಿಮಗೆ ಯಾವುದೇ ರೀತಿ ಪರಿಶೀಲನೆ ಆಗೋದಿಲ್ಲ. ಆದ್ರೆ ಇದೇ ಫೈನಲ್ ಪರಿಶೀಲನೆ. ಇನ್ನೂ ಕೂಡ ಹಲವಾರು ಮಹಿಳೆಯರನ್ನ ತೆಗೆದುಹಾಕುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಯಾರು ಅರ್ಹತೆ ಹೊಂದಿರ್ತೀರಿ, ನೀವು ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ಪ್ರತಿಯೊಂದು ತಿಂಗಳ ಹಣವನ್ನು ಕೂಡ ನೀವು ಸರಿಯಾಗಿ ಪಡ್ಕೊಳ್ತಾ ಹೋಗ್ತೀರಿ. ಯಾಕಂದ್ರೆ ಎಲೆಕ್ಷನ್ ಸಮೀಪ ಬಂದ ಹಾಗೆ ಸರ್ಕಾರ ಎಲ್ಲ ತಿಂಗಳ ಹಣವನ್ನು ಕೂಡ ಸರಿಯಾಗಿ ಜಮಾ ಮಾಡ್ತಾ ಹೋಗುತ್ತೆ. ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ, ನಾನೇನ್ ಹೇಳಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಏನಿಲ್ಲ. ಓಕೆ ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಒಂದು ಜಿಲ್ಲೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ನಿಮಗೆ ಏನೇನು ಸಮಸ್ಯೆಗಳಿದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು. ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿರ್ತಕ್ಕಂತಹ ತೊಂದರೆ ಕೂಡ ಆಗಿರಬಹುದು. ಬರೀ ನೀವು ಅರ್ಹತೆ ಹೊಂದಿಲ್ಲ ಅಂತ ಕುಂಡ್ರಬೇಡಿ, ನಿಮ್ಮ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಇನ್ನು ಅಕೌಂಟ್ ಆಕ್ಟಿವ್ ಇದ್ರೆ EMI ಗಳನ್ನ ಮಾಡಿಸಿರ್ತೀರಿ, ಅಲ್ಲಿ ದುಡ್ಡು ಕಟ್ ಆಗಿರುತ್ತೆ, ಅದಕ್ಕೋಸ್ಕರನಾದ್ರೂ ದುಡ್ಡು ಬಂದಿರೋದಿಲ್ಲ. ಅದ್ರ ಬಗ್ಗೆನೂ ಕೂಡ ಒಂದಿಷ್ಟು ಚೆಕ್
ತಿಳ್ಕೊಳ್ಳಿ. ಸೊ ಹೀಗೆ ನಾನಾ ರೀತಿಯ ಸಮಸ್ಯೆಗಳಿರ್ತವೆ. ಅದೇನು ಅನ್ನುವಂಥದ್ದನ್ನ ಕಂಡು ಹಿಡ್ಕೊಳ್ಳಿ. ನಾವು ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ. ನಾವು ಇಂತಿಷ್ಟು ಈ ರೀತಿ ಆಗಿರಬಹುದು ಅಂತ ನಾವು ಹೇಳಬಹುದಷ್ಟೇ. ಅದೇನ್ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ಒಂದ್ ಸ್ವಲ್ಪ ನೋಡಿ, ತದನಂತರ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗತ್ತೆ. ಅವಾಗ ಏನ್ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ನನಗೆ ತಿಳಿಸಿದ್ರೆ ನಾನು ನಿಮ್ಗೆ ರಿಪ್ಲೈ ಕೊಟ್ಟು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ್ತೀನಿ. ಓಕೆ, ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ.